ನೀನು ಬೇಕಾದ ವರವನ್ನು ಬೇಡು, ನಿನಗೆ ಕೊಡಲು ಸಿದ್ಧನಾಗಿರುತ್ತೇನೆ ಕಂದ. ಗುರುದೇವ, ನನಗೆ ಬೇರೆ ಯಾವ ವರವನ್ನು ಬೇಡ ಗುರುದೇವ. ನೀವು ಮಾತ್ರ ಕಟ್ಟಿಯ ಶಾಂತಿಗೆ ಬರಲೇಬೇಕು ಗುರುದೇವ. ಶಿಷ್ಯ, ನಾನು ಹೇಳಿದ ಹಾಗೆ ನೀವು ಕೇಳುತ್ತೇನೆಂದರೆ ಆ ಕಟ್ಟಿಯ ಶಾಂತಿಗೆ ಬರುತ್ತೇನೆ ಕಂದ. ಆಗಲಿ ಗುರುದೇವ, ನೀವು ಏನು ಹೇಳುತ್ತೀರಿ ಹೇಳಿರಿ ಗುರುದೇವ. ನಿಮ್ಮ ಮಾತವನ್ನು ನಾನು ಎಂದು ಮೀರುವುದಿಲ್ಲ ಗುರುದೇವ. ಹಾಗಾದ್ರೆ ಹೇಳುತ್ತೇನೆ ಕೇಳು ಮಗು. ಹೇಳಿರಿ ಗುರುದೇವ. ನೀನು ಮೈಲಾರ ಹಟ್ಟಿಗೆ ಹೋಗಿ ಕಟ್ಟಿಯ ಮೇಲೆ ಹೂವಿನ ಹಂದರ ಹಾಕಿ ಮಾವಿನ ತೋಳಲ ಕಟ್ಟಿ ತರಳಿ ತೋರಣ ಕಟ್ಟಿ ಸುಣ್ಣ ಕ್ಯಾಮಣ್ಣದ ಜೋರ ಬಿಡಿಸಬೇಕು. ಕಟ್ಟಿಯ 4 ಮೂಲಿಗೆ 4 ಬಾಳಿಯ ಕೊಂಬು ನಿಲ್ಲಿಸಬೇಕು. ಕಟ್ಟಿಯ ಮೇಲೆ ಭಂಡಾರ ಗುಂತಿಯನ್ನು ಹಾಕಿ ಹೋಮ ಹೂಡಿ ಆ ಹೋಮದ ಹೊಗೆಯು ಗಗನಕ್ಕೆ ಮುಟ್ಟುವಂತೆ ಮಾಡಬೇಕು. ನಾನು ಅಲ್ಲಿಗೆ ಮಾಯ ರೂಪದಿಂದ ಬರುತ್ತೇನೆ. ನನ್ನನ್ನು ಗುರುತ ಹಿಡಿದರೆ ಗುರುಮನಿ ಎಂದು ಬರುತ್ತೇನೆ. ಒಂದು ವೇಳೆ ಗುರುತ ಹಿಡಿಯದಿದ್ದರೆ ಗುರುಮನಿಯಾಗುವುದು ಕಠಿಣ. ಬಿಳಿ ಎನಿಸಿದ ಕಠಿಣ. ಆಗಲಿ ಗುರುದೇವ, ನೀವು ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ. ನನಗೆ ಹೋಗಿ ಬರಲಿಕ್ಕೆ ಅಪ್ಪಣೆ ಕೊಡ್ರಿ ಗುರುದೇವ. ದೇವನಿಕಂದ ಹೋಗಿ ಬರುವಂತವನ. ಓಂ ತಥಾಸ್ತು. ಜೈ ಗುರು ಸೋಮಲಿಂಗ. ಜೈ ಗುರು ಸೋಮಲಿಂಗೇಶ್ವರ. ಅಣ್ಣ, ತಂದೆಗುರು ಹೇಳಿದ ಪ್ರಕಾರ ಕಟ್ಟಿಯ ಸಿದ್ಧತೆಯನ್ನು ಮಾಡೋಣ ನಡಿ ಅಣ್ಣ. ಆಗಲಿ ತಮ್ಮ. ಕಮ್ಮ, ಕತ್ತಿಯ 4 ಮೂಲಿಗೆ ಬಾಳೆಯ ಕಂಬವನ್ನು ನಿಲ್ಲಿಸಬೇಕು. ಸುಣ್ಣ ಚಾಮಣ್ಣದ ಜೋರವನ್ನು ಬಿಟ್ಟು ಹೋಮವನ್ನು ಹೂಡಿ ಆ ಹೋಮದ ಹೋಗಿ ಗಗನಕ್ಕೆ ಮುಟ್ಟುವಂತೆ ಮಾಡೋಣ ನಡೀತಮ್ಮ. ಆಗಲಿ ನಡಿ ಅಣ್ಣ. ಮಾಡಿದಂತಾಯ್ತು. ತಂದಿಗುರು ಬಂದರೇನು ನೋಡುನು ನಡೀತಮ್ಮ. ಆಗಲಿ ನೋಡು ನೋಡ. ಪುತ್ರರೇ, ಅರಕೆರೆ ಅರಮನೆ ಭೀವರಿಗೆ ಗುರುಮನೆ ಮಾಯಿ ಮಕ್ಕಳ ಪುರ ಶಿವಸ್ಥನ ಗದ್ದಗಿ ನೀವು ಈ ಕಟ್ಟಿರುವ ಈ ಧರ್ಮಕಟ್ಟೆಯಲ್ಲಿ ಧರ್ಮದಂತೆ ನ್ಯಾಯವಾಗಲಿ. ನೀವೇನು ಅಂಜಬೇಡಿರಿ, ಅಳಕಬೇಡಿರಿ. ಮುಂದೆ ಕಲಿಯುಗ ಪ್ರಾರಂಭವಾಗಲಿದೆ. ಆದ ಕಾರಣ ನೀವು ನೆನೆಸಿದಾಗ ನಿಮ್ಮ ಹೃದಯದಲ್ಲಿ ಸದನಕಾಲ ವಾಸ ಮಾಡ್ತೇನೆ ಪುತ್ರರೇ. ಆಗಲಿ ತಂದೆ, ನಿನ್ನ ಇಷ್ಟದಂತೆ ಆಗಲಿ. ಸಿದ್ಧರೇ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಈ ಗುರುವಿನ ಗುರುತು ಹೇಳಿದ್ರೆಂದು 1700 ಮಠ ಮನೆಗೆ ಹೊನ್ನಬಿಗೆ ಭೀವರಿಗೆಯೂ ಜಗತ್ತಿನಲ್ಲಿ ಗುರುಮನೆ ಎಂದು ಜಯಬೇರಿ ಪಡೆಯಲಿ. ನಿಮಗೆ ಆಶೀರ್ವಾದವಾಗಲಿ ಪುತ್ರರೇ. ನಾವಿನ್ನು ಹೋಗಿ ಬರುತ್ತೇವೆ. ಗುರುದೇವ, ನಿನ್ನ ಪಾದ ಧೂಳದಿಂದ ನಮ್ಮ ಊರು ಉದ್ಧಾರವಾಯಿತು ಗುರುದೇವ. ನಮ್ಮ ಊರು ಉದ್ಧಾರವಾಯಿತು. ಸಿದ್ಧರೇ, ನಾನಿನ್ನು ಹೋಗಿ ಬರ್ತೇನೆ. ನಿಮಗೆ ಜಯವಾಗಲಿ. ಓಂ ತಥಾಸ್ತು. ತಮ್ಮ, ಬೇಗನೆ ಮನೆ ಕಡೆ ಹೋಗೋಣ ನಡೀತಮ್ಮ. ಆಗಲಿ ನಡಿ ಅಣ್ಣ. ಜೈ ಗುರು ಸೋಮಲಿಂಗೇಶ್ವರ.